ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಮತ್ತಾಯನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯ. ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಈ ವಾಕ್ಯ ಬಾಯಿಪಾಠವಾಗಿ ಬರುವಂತದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹೌದು ಪ್ರಿಯರೇ, ದೇವರ ವಾಕ್ಯವು ಹೇಳಿದ ಹಾಗೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ದೇವರ ಬಳಿಯಲ್ಲಿ ನಾವು ಬೇಡಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ಅದನ್ನ ಕೊಡುವಂತದ್ದಾಗಿದ್ದಾರೆ. ಯಾಕಂದ್ರೆ 8ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೋಡಿ, ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬನು ಹೊಂದುವನು. ಪ್ರತಿಯೊಬ್ಬನು ಅಂದ್ರೆ ಯಾರೆಲ್ಲ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತಾರೋ ಅವರೆಲ್ಲರಿಗೂ ಕೂಡ ಕೊಡ್ತಾರೆ. ದೇವರು ಯಾರನ್ನು ಕೂಡ ನೀನು ಹೀಗೇನೆ ಹಾಗೆ, ನೀ ಇದಕ್ಕೆ ಸಂಬಂಧಪಟ್ಟವನು ಅದಕ್ಕೆ ಸಂಬಂಧಪಟ್ಟವನು, ನೀವೊಬ್ಬ ಪಾಪಿ ನೀವೊಬ್ಬ ಪರಿಶುದ್ಧವಂತನು, ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳನ್ನ ಮಾಡದ ಹಾಗೆ ಯಾರಾದ್ರೂ ಕೂಡ ಪ್ರತಿಯೊಬ್ಬೊಬ್ಬರು ಯಾರಾದರೂ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುವಾಗ ಹೊಂದಿಕೊಳ್ಳುತ್ತಾನೆ ಪ್ರಿಯರೇ. ಆದುದರಿಂದ ಈ ಕಾರ್ಯಕ್ರಮ ನೋಡುತ್ತೀವಂತ ನೀವು ಯಾರಾಗಿದ್ದರೂ ಸರಿ, ಯೇಸುವಿನ ನಾಮದಲ್ಲಿ ನಿಮಗೇನು ಬೇಕೋ ನೀವು ಬೇಡಿಕೊಳ್ಳ್ರಿ, ಆತನು ಅದನ್ನು ಕೊಡುವಂತವನಾಗಿದ್ದಾನೆ. ಯಾಕಂದ್ರೆ ಈ ದಿನದಲ್ಲಿ ನಾನು ನಿಮ್ಮ ಹತ್ರ ಹಂಚಿಕೊಳ್ಳುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ನನ್ನ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಪ್ರತಿಯೊಂದು ದಿನದಲ್ಲಿಯೂ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತಹ ದೇವರು ಆತನಾಗಿದ್ದಾನೆ. ಅದರ ಸಾಕ್ಷಿಯಾಗಿ ನಾನು ಈ ದಿನದಲ್ಲಿ ನಿಮ್ಮ ಹತ್ತಿರ ಈ ಒಂದು ವಾಕ್ಯವನ್ನ ಹಂಚಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಆದುದರಿಂದ ಬೇಡಿಕೊಳ್ಳ್ರಿ, ಆಗ ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬನು ಕೂಡ ಹೊಂದಿಕೊಳ್ಳುತ್ತಾನೆ. ಈ ದಿನ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ನಿನ್ನ ವಾಕ್ಯ ಹೇಳಿರುವ ಹಾಗೆ ಬೇಡಿಕೊಳ್ಳಿ ನಿಮಗೆ ಸಿಕ್ಕುವುದು ಎಂಬುದಾಗಿ ಹೇಳಿದ್ದೀರಾ ಕರ್ತನೆ. ಬೇಡಿಕೊಳ್ಳುವಂತಹ ಪ್ರತಿಯೊಬ್ಬನು ಹೊಂದುವನು ಎಂಬುದಾಗಿ ಹೇಳಿದ್ದೀರಾ. ಅದೇ ಪ್ರಕಾರವಾಗಿ ಯಾರೆಲ್ಲ ಕರ್ತನೆ ಈ ಒಂದು ಸಮಯದಲ್ಲಿ ಅಪ್ಪ ಪ್ರಾರ್ಥನೆ ಮಾಡ್ತಿದ್ದಾರೋ, ಏನೆಲ್ಲ ಬೇಡಿಕೊಳ್ತಿದ್ದಾರೋ ಅಪ್ಪ, ಅವ್ರಿಗೆ ಬೇಕಾಗಿರುವಂತಹ ಆರೋಗ್ಯವಾಗಿರಬಹುದು, ಹಣಕಾಸಿನ ಸಮಸ್ಯೆಯಿಂದ ಬಿಡುಗಡೆಯಾಗಿರಬಹುದು ಕರ್ತನೆ ಅಪ್ಪ, ಕಷ್ಟಗಳಿಂದ ಬಿಡುಗಡೆಯಾಗಿರಬಹುದು, ಕಣ್ಣೀರಿನಿಂದ ಬಿಡುಗಡೆಯಾಗಿರಬಹುದು, ಅವರ ಸಮಸ್ಯೆಗಳಿಗೆ ಉತ್ತರ ಆಗಿರಬಹುದು ಕರ್ತನೆ. ಏನೆಲ್ಲ ಪರಿಸ್ಥಿತಿಯಲ್ಲಿ ಅವರು ನಿನ್ನನ್ನು ಬೇಡಿಕೊಂಡಿದ್ದಾರೋ ಆ ಎಲ್ಲಾ ಪರಿಸ್ಥಿತಿಗಳಲ್ಲಿ ನೀವು ಕರ್ತನೆ ಅವರಿಗೆ ಉತ್ತರವನ್ನ ಕೊಟ್ಟು ಅವರಿಗೆ ಅವರು ಬೇಡಿಕೊಂಡದ್ದನ್ನ ಕೊಟ್ಟು ಸಂತೋಷಪಡಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.